ಪ್ರಿಯ ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸೂಫಿ ನಾಡು ಸುದ್ದಿ ಚಾನೆಲ್. ಅನಿಲ್ ಜಾಧವ್ ಅವರಿಗೆ ಕ್ರೈಸ್ತ ಕೋಟದಲ್ಲಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡುವಂತೆ ಅಲಿಯಾಬಾದ್ ಯುವ ಮುಖಂಡರಿಂದ ಹೈಕಮಾಂಡ್ಗೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿನೋದ್ ಕುಮಾರ್ ಅಲಿಯಾಬಾದ್ ಜೆ, ಪ್ರದೀಪ್ ಕುಮಾರ್, ಇಮಾನ್ಯುಯಲ್, ಕವಿನ್ ಕುಮಾರ್, ಅಭಿಷೇಕ್, ಅಮಿತ್ ಮಿತ್ರ, ಮಾರ್ಟಿನ್, ಸಚಿನ್, ಜಾನ್ ಜಯಕುಮಾರ್ ಇತರರು ಭಾಗಿಯಾಗಿದ್ದರು. ಪತ್ರಿಕಾಗೋಷ್ಠಿ ಕರೆಯೋ ಉದ್ದೇಶ ಏನಂತಂದರೆ, ನಮ್ಮ ಅನಿಲ್ ಜಾಧವ್ ಅಣ್ಣವರು ಒಂದು 20 ವರ್ಷದ ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ. ಸತತವಾಗಿ ಇನ್ನೂ ಮುಂದೆನೂ ಸಹ ದುಡಿತಾರೆ. ಅವರಿಗೆಲ್ಲ ನಾವು ಸಪೋರ್ಟ್ ಮಾಡ್ತೇವೆ. ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿ ವತಿಯಿಂದ ಅವ್ರಿಗೆ ಒಂದು MLC ಸೀಟ್ ಕೊಡಬೇಕಂತೇಳಿ ನಮ್ಮಲ್ಲಿ ವಿನಂತಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಮತ್ತು ಹೊಸದಾಗಿ ಆರಿಸಿಕೊಂಡು ಬಂದಂಥ ನಮ್ಮ DK ಸಾಹೇಬರಿಗೆ ಸಹ ನಮ್ಮದೊಂದು ಮನವಿ ಇದೆ. ನಾವು ಮುಂದೆನೂ ಸಹ ಪಕ್ಷಕ್ಕಾಗಿ ದುಡಿತೇವೆ ಮತ್ತು ಅವರಿಗೂ ಸಹ ನಾವು ದುಡಿಸ್ತೇವೆ, ನಾವು ದುಡಿತೇವೆ. ಹೀಗೆ ಎಲ್ಲರೂ ಪಕ್ಷ ಕಟ್ತೇವೆ. ನಮ್ಗೆ ಇದೊಂದು ನಮ್ಮದು ಕ್ರಿಶ್ಚಿಯನ್ ಕಮ್ಯುನಿಟಿದಾಗ ಏನೂ ಕೊಟ್ಟಿಲ್ಲ. ನಮ್ಗೆ 40 ವರ್ಷ ಆಯಿತು. ಅದ್ರ ಕಡೆ ನಮ್ಮದು ಹೋರಾಟ ಮಾಡೋ ಉದ್ದೇಶ ಅದ. ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿ ವತಿಯಿಂದ ಏನೋ ಒಂದು ಕೊಡ್ರಿ ಅಂತೇಳಿ ಅದು ಬೇಡಿಕೆ ಅದ. ಅದು ನಮ್ಮ ಅನಿಲ್ ಜಾಧವ್ ಅಣ್ಣವ್ರಿಗೆ ಒಂದು MLC ಸೀಟ್ ಕೊಡಬೇಕಂತೇಳಿ ನಮ್ಮ ವಿನಂತಿ ಅದ. ನಮ್ಮ ಈಶ್ವರ್ ಸಾಹೇಬರಿಗಾಗಲಿ, ನಮ್ಮ ರೆಮ್ಖಾನ್ ಸಾಹೇಬರಿಗಾಗಲಿ, ಮತ್ತು ಅದೇ ರೀತಿಯಿಂದ ನಮ್ಮ DK ಸಾಹೇಬ್ರಿಗೆ ಸಹ ವಿನಂತಿ ಮಾಡ್ತೇವೆ. ಮತ್ತು ನಮ್ಮ ಸೋನಿಯಾ ಗಾಂಧಿ ಸಾಹೇಬ್ರಿಗೆ ವಿನಂತಿ ಮಾಡ್ತೇವೆ. ನಮ್ಮ ಖರ್ಗೆ ಸಾಹೇಬ್ರಿಗೆ ಸಹ ವಿನಂತಿ ಮಾಡ್ತೇವೆ. ಮತ್ತು ನಾವು ರಾಹುಲ್ ಸಾಹೇಬ್ರಿಗೆ ಸಹ ವಿನಂತಿ ಮಾಡ್ತೇವೆ. ಮತ್ತು ಅದೇ ರೀತಿಯಿಂದ ನಮ್ಮ CM ಸಿದ್ದರಾಮಯ್ಯ ಆಗುವಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಹ ವಿನಂತಿ ಮಾಡ್ತೇವೆ. DK ಸಾಹೇಬ್ರಿಗೆ ಸಹ ವಿನಂತಿ ಮಾಡ್ತೇವೆ. ಸರ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೋಟಲ್ 3 ಸ್ಥಾನಗಳಿದೆ ಸರ್. ಹಾಂ ಸರ್. ಆ 3 ಸ್ಥಾನಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅವರಿಗೆ ಕೊಡಬೇಕಂತ ಯಾಕೆ ಸರ್? ಅವರು ಕೆಲಸ ಮಾಡ್ತಾಯಿದ್ದಾರೆ ಸರ್. ರಾತ್ರಿ ಹಗಲು ಸಹ ಯಾವಾಗೂ ಫೋನ್ ಮಾಡಿದ್ರೆ ಫೋನ್ ಎತ್ತಾರೆ. ಏನೋ ಒಂದು ಕೆಲಸ ಇದ್ರೆ ಅವ್ರು ಇಮಿಡಿಯೇಟ್ಲಿ ಮಾಡ್ಕೊಳತ್ತಾರೆ. ಅದಕ್ಕೆ ನಮ್ಗೆ ಅವ್ರು ಬೇಕು ಸರ್, ಇವ್ ಥರ. ಮತ್ತು ನಾವು ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರು ನಮ್ಗೆ ಯಾವಾಗ ಭೀ ಸಪೋರ್ಟ್ ಮಾಡ್ತಾರೆ. ರಾತ್ರಿ ಹಗಲು ಯಾವಾಗ ಭೀ ಏನೇ ಕೆಲಸ ಇದ್ರೂ ಸಹ ನಾವು ಮಾಡ್ಕೊಳತ್ತಾರೆ ಅವ್ರು. ಅದಕ್ಕೆ ಅವ್ರಿಗೆ ನಾವು ಕೇಳ್ತೇವೆ. ನಮ್ಮ ಹೆಸರು ವಿನೋದ್ ಕುಮಾರ್ ಅಂತೇಳಿ, ಅಲಿಯಾಬಾದ್ ಜೆ, ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್.